ಎಲ್ಲರಿಗೂ ಜಿಕೆ ಬ್ರೈನ್ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಕೊನೆವರೆಗೂ ನೋಡಿ. ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರಶ್ನೆ 1. ಈ ಕೆಳಗಿನ ನಮೂದಿಸಿರುವ ಸಂವಿಧಾನದ ಭಾಗಗಳ ಪೈಕಿ ಯಾವುದನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲು ಆಗುವುದಿಲ್ಲ? ಎ. ಮೂಲಭೂತ ಹಕ್ಕುಗಳು. ಬಿ. ಕೇಂದ್ರ ರಾಜ್ಯ ಸಂಬಂಧಗಳು. ಸಿ. ರಾಷ್ಟ್ರ ನೀತಿಗಳ ನಿರ್ದೇಶಕ ತತ್ವಗಳು. ಡಿ. ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರ. ಸರಿ ಉತ್ತರ ಸಿ. ರಾಷ್ಟ್ರ ನೀತಿಗಳ ನಿರ್ದೇಶಕ ತತ್ವಗಳು. ಪ್ರಶ್ನೆ 2. ಸಂವಿಧಾನದ ಪೌರರ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರುವುದು? ಎ. ಸಂವಿಧಾನದ ಭಾಗ 1. ಬಿ. ಸಂವಿಧಾನದ ಭಾಗ 4. ಸಿ. ಸಂವಿಧಾನದ ಭಾಗ 5. ಡಿ. ಸಂವಿಧಾನದ ಭಾಗ 3. ಸರಿ ಉತ್ತರ ಡಿ. ಸಂವಿಧಾನದ ಭಾಗ 3. ಪ್ರಶ್ನೆ 3. ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಎ. ಮೀರಾ ಕುಮಾರ್. ಬಿ. ಪ್ರತಿಭಾ ಪಾಟೀಲ್. ಸಿ. ಇಂದಿರಾ ಗಾಂಧಿ. ಡಿ. ಸರೋಜಿನಿ ನಾಯ್ಡು. ಸರಿ ಉತ್ತರ ಬಿ. ಪ್ರತಿಭಾ ಪಾಟೀಲ್. ಪ್ರಶ್ನೆ 4. ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು? ಎ. 1ನೇ ನವೆಂಬರ್ 1956. ಬಿ. 8ನೇ ಆಗಸ್ಟ್ 1952. ಸಿ. 15ನೇ ಆಗಸ್ಟ್ 1947. ಡಿ. 7ನೇ ನವೆಂಬರ್ 1972. ಸರಿ ಉತ್ತರ ಎ. 1ನೇ ನವೆಂಬರ್ 1956. ಪ್ರಶ್ನೆ 5. 1 ರೂಪಾಯಿ ಕರೆನ್ಸಿ ನೋಟಿನ ಮೇಲೆ ಯಾರ ಸಹಿ ಇದೆ? ಎ. ಕೇಂದ್ರ ಹಣಕಾಸು ಕಾರ್ಯದರ್ಶಿ. ಬಿ. ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್. ಸಿ. ಕೇಂದ್ರ ಹಣಕಾಸು ಸಚಿವರು. ಡಿ. ರಾಷ್ಟ್ರಾಧ್ಯಕ್ಷರು. ಸರಿ ಉತ್ತರ ಎ. ಕೇಂದ್ರ ಹಣಕಾಸು ಕಾರ್ಯದರ್ಶಿ. ಪ್ರಶ್ನೆ 6. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಕಾರ್ಯಕಲಾಪಗಳನ್ನು ಸಚಿವರಿಗೆ ಹಂಚಿಕೆ ಮಾಡುವವರು ಯಾರು? ಎ. ವೈಯಕ್ತಿಕ ಆಯ್ಕೆಗಳು. ಬಿ. ಸಚಿವ ಸಂಪುಟ. ಸಿ. ಪ್ರಧಾನಮಂತ್ರಿಗಳು. ಡಿ. ರಾಷ್ಟ್ರಪತಿಗಳು. ಸರಿ ಉತ್ತರ ಸಿ. ಪ್ರಧಾನಮಂತ್ರಿಗಳು. ಪ್ರಶ್ನೆ 7. ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ? ಎ. ಸಮಾನತೆಯ ಹಕ್ಕು. ಬಿ. ಆತ್ಮಹತ್ಯೆಯ ಹಕ್ಕು. ಸಿ. ಶೋಷಣೆಯ ವಿರುದ್ಧದ ಹಕ್ಕು. ಡಿ. ಧರ್ಮದ ಮುಕ್ತ ಆಯ್ಕೆಯ ಹಕ್ಕು. ಸರಿ ಉತ್ತರ ಬಿ. ಆತ್ಮಹತ್ಯೆಯ ಹಕ್ಕು. ಪ್ರಶ್ನೆ 8. ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ರೂಪಿಸುವ ಅಧಿಕಾರ ಯಾರಿಗಿರುತ್ತದೆ? ಎ. ರಾಜ್ಯಸಭೆ. ಬಿ. ಭಾರತದ ಸಂಸತ್ತು. ಸಿ. ಸರ್ವೋಚ್ಚ ನ್ಯಾಯಾಲಯ. ಡಿ. ಕೇಂದ್ರ ಸಂಪುಟ. ಸರಿ ಉತ್ತರ ಬಿ. ಭಾರತದ ಸಂಸತ್ತು. ಪ್ರಶ್ನೆ 9. ಸಂವಿಧಾನದ ವಿಧಿ 371ರಲ್ಲಿ ಈ ಕೆಳಗಿನ ಯಾವ ಜಿಲ್ಲೆಯೂ ಒಳಪಟ್ಟಿಲ್ಲ? ಎ. ಗುಲ್ಬರ್ಗ. ಬಿ. ಯಾದಗಿರಿ. ಸಿ. ಬಳ್ಳಾರಿ. ಡಿ. ವಿಜಯಪುರ. ಸರಿ ಉತ್ತರ ಡಿ. ವಿಜಯಪುರ. ಪ್ರಶ್ನೆ 10. ಸಂವಿಧಾನದಲ್ಲಿ ನೀಡಲಾದ ಮೂಲಭೂತ ಹಕ್ಕುಗಳು ಎ. ಪರಿಪೂರ್ಣವಾಗಿದೆ. ಬಿ. ತರ್ಕಬದ್ಧ ನಿರ್ಬಂಧಗಳಿಗೆ ಒಳಪಟ್ಟಿವೆ. ಸಿ. ಯಾವುದೇ ಸಂದರ್ಭದಲ್ಲಿ ಪರಭಾರೆ ಮಾಡಲಾಗುವುದು. ಡಿ. ಪ್ರಶ್ನಾತೀತವಾದವು. ಸರಿ ಉತ್ತರ ಬಿ. ತರ್ಕಬದ್ಧ ನಿರ್ಬಂಧಗಳಿಗೆ ಒಳಪಟ್ಟಿವೆ.